ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಬಂದುಬಿಟ್ಟು 10th ಅವ್ರಿಗೆ ಮತ್ತು ಸೆಕೆಂಡ್ ಪಿ ಅವ್ರಿಗೆ ಫೇರ್ವೆಲ್ ಇದೆ. ಸೊ ನಮ್ಮ ಕಾಲೇಜಲ್ಲಿ ಸೊ ಹೇಗೆ ಫೇರ್ವೆಲ್ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಬನ್ನಿ. ಸೊ ಈಗ ನಾನು ಜಸ್ಟ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ನ ಡ್ರೆಸ್ ಎಲ್ಲ ಇನ್ನೂ ಹಾಕ್ಕೊಂಡಿಲ್ಲ. ಡ್ರೆಸ್ ಆನ್ ದಿ ವೇ ಇದೆ. ಹೊಲಿಯೋಕ್ಕೆ ಕೊಟ್ಟಿದ್ದೆ, ಅರ್ಜೆಂಟಲ್ಲಿ ಹೊಲಿಯೋಕ್ಕೆ ಕೊಟ್ಟಿದ್ದು ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಮಾರ್ನಿಂಗ್ ಹೇಳಿದ್ದಿದ್ದು ನಾನು, ಒಂದು 7 o'clock ಬೇಕು ಅಂತ. ಸೊ ಆಲ್ರೆಡಿ ಹೋಗ್ತಿದ್ದೆ, ಟೈಲರ್ ಮಾಡ್ತಿದ್ದಾರೆ ಅವರು ಆ್ಯಕ್ಚುಲಿ. ಸೊ ಇನ್ 15 minutesಲ್ಲಿ ಆಲ್ರೆಡಿ ಡ್ರೆಸ್ ಹೋಗ್ಬೇಕು ನಾನು. ನೋಡ್ಕೊಂಬಂದು ಹೇಗೆ ಹೊಲ್ದಿದ್ದಾರೆ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ದಾರೆ ಅವರು. ವಿಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಬನ್ನಿ. ಸೊ ಗೈಸ್, ನಾನು ಫೇರ್ವೆಲ್ ಪಾರ್ಟಿಗೆ ಹಾಕಿರುವಂಥ ಔಟ್ಫಿಟ್ ಇದಾಗಿತ್ತು ನನ್ನ ಔಟ್ಫಿಟ್. ಸೊ ಇದಕ್ಕೆ ನಾನು ಪ್ರೈಸ್ ಬಂದ್ಬಿಟ್ಟು 2500 ಕೊಟ್ಟಿದ್ದು. ಸೊ ಅದು ಹಾಕೊಂಬಂದ್ಮೇಲೆ ನಾನು ಬಂದು ಒಂದು 5 minutesಗೆಲ್ಲ ಅವರು ಎಂಟ್ರಿಯನ್ನು ಕೊಟ್ಟರು 10th ಅವರು. ಸೊ ತುಂಬಾ ಚೆನ್ನಾಗಿ ಕೊಟ್ಟರು. ಸೊ ರಾ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಸಾಯ್ ಮಾಡು. With the music has no language, but it will convey its presence to everybody. And I request Alvin Michael Benjamin and Edwin Michael Benjamin to come on the stage and give your performance. And they are performing today. It is all because of the man who is the music director of ಸೆಕೆಂಡ್ ಪಿ ಒಳಗೆ ಸಾರಿ ಸಿಗ್ತಾರೆ. ಕಾಲೇಜ್ ನೋಡು. ಎಲ್ಲರಿಗೂ ಸಂಜೆಯ ಶುಭೋದಯಗಳು. ನನ್ನ ಹೆಸರು ದೀಕ್ಷಾ, 10ನೇ ತರಗತಿಯ ವಿದ್ಯಾರ್ಥಿನಿ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ. ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ
ಇಂದು ನಾನು ಈ ಸಮಾರಂಭಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ವಹಿಸುವವರು ಹಾಗೂ ಅಧ್ಯಕ್ಷತೆ ವಹಿಸುವವರು ನನ್ನ ಪ್ರೀತಿಯ ಶಿಕ್ಷಕರಿಗೂ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಆಡಳಿತ ಮಂಡಳಿಯವರಿಗೂ ಪೋಷಕರಿಗೂ ಹಾಗೂ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ನೆರೆದಿರುವ Respected dignitaries, Ashok sir, head ma'am, the management members, my dear teachers, parents, and my lovely friends. I hope you all are doing good. We all know that today is the last day of our school and college. School is the place where Amadula sir, ex-president of CMC and ex-councillor, advocate and town cooperative director, Roshan sir, councillor of our ward, Azmatullah, my student, as a member, ex-president of Jamia Masjid, Ravi Kamil sir, proprietor, Prince Finance and Telecom, Canada, my student again, proprietor, Sandy Pharmacy, Fayazullah Beg sir, who is president of the Welding Fabrication Union, Students are more energetic. So I would like to say once again, good evening everybody. Honorable Mr. Prasad sir, presiding over the Riyaz, and my beloved friends, and one more corporate of this area, Mr. Albu sir, and Mr. Yusuf sir, who is the proprietor of Wedding Distilleries, and Mr. Azman, Said Kalender, Fairoz, and one more dignitary just now came to the land, Mr. Nawasa, and Naveen sir, and all the invited dignitaries. Not but the least, today I am very proud to be on this dais because St. Joseph School is the school which is known for its most dedication. It is the number one school in the entire ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಹಿರಿಯರಿಗೆ, ಅದೇ ರೀತಿ ಇಲ್ಲಿ ನೆರೆದಿರ್ತಂತಹ ವಿದ್ಯಾರ್ಥಿನಿಯರಿಗೆ ನನ್ನ ತುಂಬ ಹೃದಯದ just know they played the band as well as statue. ಇದೊಂದು ಸಾಮಾನ್ಯ ಅಲ್ಲ, ಅವರು ತುಂಬಾ ಶ್ರಮ ಪಟ್ಟು ಕಲ್ತ್ಕೊಂಡು ಇದನ್ನ ಕಲಿಸೋದಕ್ಕೆ ತುಂಬಾ ಶ್ರಮ ಪಟ್ಟು ಅವರಿಗೆ ಟ್ರೈನ್ ಮಾಡಿದಂತ ಮೇಲ್ಸೇನ್ ಸರ್ ಅವರಿಗೆ ಜೊತೆ ಬರಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಅದರಿಂದ ಎಷ್ಟೋ ಕೆಲಸ ಇದೆ ಅವ್ರಿಗೆ. ಲಕ್ಷ್ಮೀಸ್ವಾಮಿ ಸ್ಟೇಡಿಯಂನಲ್ಲಿ ಅವರು ಮ್ಯೂಸಿಕ್ ಮಾಡ್ತಾ ಇದ್ರು. ಅವರು ಇವತ್ತು ನಮಗೋಸ್ಕರ ಬಿಟ್ಟು ಬಂದು ಈ ಮ್ಯೂಸಿಕ್ ಸಿಸ್ಟಮ್ದವರು ಅವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಮಕ್ಕಳಿಗೆ माँ ज़हरा तुम्हारा एट को एक डालते देख पीछे 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 साइड तोड़ेली ಇವರಿಬ್ರು ಬ್ಯಾಂಡ್ ಸೆಟ್ ನಲ್ಲಿ ಆಲ್ಮೋಸ್ಟ್ 8 ಇಯರ್ಸ್ 4th ಸ್ಟ್ಯಾಂಡರ್ಡ್ ಇಂದ ಕಂಟಿನ್ಯೂಸ್ ಆಗಿ 10th ವರೆಗೂ ಕೊಟ್ಟರು. ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ನಮ್ಮ ಪರವಾಗಿ ಥ್ಯಾಂಕ್ ದೆಮ್ ಹಾರ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ಜಸ್ಟ್ ವಾಂಟ್ ಟು ಗಿವ್ ದಿಸ್ ಸ್ಮಾಲ್ ಗಿಫ್ಟ್ ಅವರ್ ಬಾಲಚಂದ್ರ ಸರ್. सेकेंड पे को देते अले मास्टर अलमास
ಇವಳು ಹಿಂಸೆ ಕೊಟ್ಟು ಹಿಂದೆ ಹೋಗ್ಬೇಕಂತ ತಲೆ ಕೆಡಿಸ್ತವಳೆ ಅರ್ಥ. ಝೋಯಾ ಬೈತವಳೆ ಗೈಸ್. ನಾನು ಬರ್ತಾ ಇದ್ದೀನಿ ಝೋಯಾ. ಬಂದ್ರಿ ಹಂಪ್ರೆ ವೇಟಿಂಗ್ ನಾನು ಹೇಳ್ತಾನೆ ಅವಾಗೆ ನಾನು ಎಲ್ರಿಗಿಂತ ಮುಂಚೆ ಎದ್ದೋಳಣ. ಏನ್ ಬರ್ಕೊಟ್ಟು ಅದರಲ್ಲಿ ಏನು? ಅಯ್ಯೋ ನಮ್ಮ ಕ್ಲಾಸ್ ಬಾಯ್ಸ್ ಬಂದಿದ್ದಾರೆ ಸಾಫಿಪು. ಇಲ್ಲೊಬ್ರು ಅವ್ರೆ ನನ್ ಸೋ ಅಯ್ಯೋ ಎಲ್ಲ ತಲೆ ओके चलो पिज्जा फोन करो चलो फोन करो मेरे को सागर की होगा ಲಾಸ್ಟ್ ನಂದನ್ನು ಅವರೇ ಕೊಟ್ಟಿದ್ದು ಸರ್ಟಿಫಿಕೇಟ್. ಅದಕ್ಕೆ ಹಾಗೆ ಸ್ಟಾಪ್ ಮಾಡಿ ಸಾಕಿರೇ. ಸೊ ಗೈಸ್ ಇಲ್ಲಿಂದ ಸೆಕೆಂಡ್ ಪಿ ಯು ಅವರು ಸ್ಟಾರ್ಟ್ ಆಗ್ತಿದ್ದಾರೆ. ಇವರೆಲ್ಲರೂ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು. ಸೊ ನೀವು ನೋಡ್ಬೋದು 10th ಮಕ್ಕಳೆಲ್ಲ ಅವ್ರದ್ದು ಒಂದು ಥೀಮ್ ಅಂತ ಇತ್ತು. ಈಗ ಪರ್ಪಲ್ ಥೀಮ್, ಲೈಟ್ ಪರ್ಪಲ್ ಹಾಕಿದ್ದಿದ್ದು ಅವ್ರ ಥೀಮು, ಆ ಥರ ಥೀಮ್ ಇದ್ದಿದ್ದು. ಬಟ್ ಅವ್ರಿಗೆ ಸ್ಕೂಲ್ ಅವರೇ ಇದು ಮಾಡಿದ್ದು ಅನ್ಕೊತೀನಿ, ಕೊಡಿಸಿದ್ದು. ಬಟ್ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಬಟ್ 10th ಸೆಕೆಂಡ್ ಪಿ ಯು ಅವರು ಮಾರ್ನಿಂಗ್ ಎಕ್ಸಾಮ್ನ ಬರ್ದು ಈವ್ನಿಂಗ್ ಪಾರ್ಟಿ ಅಟೆಂಡ್ ಮಾಡಿದ್ದು. ಬಟ್ ಅವ್ರು ತುಂಬಾ ಟಯರ್ಡ್ ಆಗಿತ್ತು. ಸೊ ಅವರು ಅವರಿಗೆ ಥೀಮು ಅವ್ರಿಗೆ ಟೈಮೇ ಸಿಕ್ಕಿರಲಿಲ್ಲ. ಬಟ್ ಅವರು ಕೂಡ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಬಟ್ ಏನಾಯ್ತೋ ಗೊತ್ತಿಲ್ಲ, ಲಾಸ್ಟ್ಗೆ ಅವರು ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ. ಇಟ್ಸ್ ಓಕೆ. ಬಟ್ ಒಂಚೂರು 1-2 days ಗ್ಯಾಪ್ ಇಟ್ಕೊಂಡು ಮಾಡ್ಬೋದಾಗಿತ್ತು ಅನಿಸ್ತು ನನ್ನ ಪ್ರಕಾರ ಹೇಳ್ಬೇಕಿದ್ರೆ. ಯಾಕಂದರೆ ಅವ್ರಿಗೂ ಟಯರ್ಡ್ನೆಸ್ ಫೀಲ್ ಇರುತ್ತಲ್ವ, ಅದಕ್ಕೋಸ್ಕರ. ಬಟ್ ಇಟ್ಸ್ ಓಕೆ. ಅವರು ಸ್ವಲ್ಪ ಖುಷಿಯಾಗಿದ್ದರು ಅವ್ರ ಪ್ರಕಾರ, ನನ್ನ ಪ್ರಕಾರ ಕೂಡ ಇಟ್ಸ್ ಓಕೆ. ಅವರು ಎಂಜಾಯ್ ಮಾಡಿದ್ದಾರೆ ಅನ್ಕೊತೀನಿ. ಸೊ ರಾ ವಿಡಿಯೋಸ್ ಹಾಕ್ಕೊಂಬರ್ತೀನಿ, ನೀವು ನೋಡಿ. ಸೊ ನಾನು ಎಲ್ಲೂ ಕೂಡ ವಾಯ್ಸ್ ಓವರ್ ಜಾಸ್ತಿ ಕೊಟ್ಟಿಲ್ಲ ಇದರಲ್ಲಿ, ಯಾವ ರಾ ವಿಡಿಯೋಸೇ ಹಾಕ್ತಾ ಬಂದಿದ್ದೀನಿ. ಸೊ ಮೋಸ್ಟ್ಲಿ ಕಾಪಿರೈಟ್ಸ್ ಬರ್ಬೋದು, ಬರ್ದೇನೂ ಇರ್ಬೋದು, ಗೊತ್ತಿಲ್ಲ. ನಾನು ಸಾಂಗ್ಸ್ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಬಟ್ ಸಾಂಗ್ಸ್ ಹಾಕ್ತೀನಿ, ನೋಡೋಣ. ಕಾಪಿರೈಟ್ಸ್ ಬಂದೆ ಹಂಗೆ ಸಾಂಗ್ಸನ್ನು ತೆಗಿತೀನಿ ಕೂಡ ನಾನು, ನೋಡೋಣ. ಕಾಪಿರೈಟ್ಸ್ ಬಂದಿಲ್ಲ ಅಂದರೆ ಸಾಂಗ್ ವಿತ್ ಇರುತ್ತೆ, ಕಾಪಿರೈಟ್ಸ್ ಬಂದರೆ ಸಾಂಗ್ ಹೋಗುತ್ತೆ ಅಂತ ಹೇಳ್ತೀನಿ. ಬಟ್ ನೀವು ಎಂಜಾಯ್ ಮಾಡ್ಬೋದು ಈ ವ್ಲಾಗ್ನ. ನಮ್ಮ ಕಾಲೇಜ್ ಪಾರ್ಟಿಯನ್ನು ಕೂಡ ನೀವು, ಫೇರ್ವೆಲ್ ಪಾರ್ಟಿ. ಸೊ ರಾ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. You have to clap, children, when the guests are receiving the felicitation. You have ಮನೆಗ ಅವ್ರ ಮಮ್ಮಿ ನಿಮ್ಮನ್ನ
Thank you, sir. Thank you, sir. ಡ್ಯಾನ್ಸ್ ಆಡು. ಲೆಕ್ಚರರು ನವಾಜ್ ಅವರು ಹಾಗೂ ಅರುಣ್ ಅವರು ಬರಬೇಕು. ಐ ರಿಕ್ವೆಸ್ಟ್ ಟು ಗೆಟ್ ಮೋರ್ ಚೇರ್ ಪ್ಲೀಸ್. ಏನು ಎರಡೆರಡು ಕೈಯಲ್ಲಿ ನಾನು ಕಳಿಸ್ತೀನಿ ಇರೋ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡ್ಕೊಂಡು ಬಿಡು. ಹೆಂಗೆ ಹೇಳಿಲ್ಲ ಅದು ಮಚಲೆ ಏನಕ್ಕೆ ಇವ್ರನ್ನ ಲಾಸ್ಟ್ನಲ್ಲಿ ಪೆಂಡಿಂಗ್ ಇಕ್ಕಿದೆ ಅಂದರೆ ಇವ್ರ ಬಗ್ಗೆ ತುಂಬಾ ಮಾತಾಡೋದಿದೆ. ನಾನು ಆಕ್ಚುಲಾಗಿ ಇವತ್ತು ನಮ್ಮ ಡಿಸ್ ಬಗ್ಗೆ ಎಲ್ಲ ತುಂಬಾ ಲಿಸ್ಟ್ ಮಾಡಿ ಇಕ್ಕಿದ್ದೆ. ಟೈಮು ಕಾರಣಾಂತರದಿಂದ ಮಾತಾಡೋಕ್ಕಾಗಿಲ್ಲ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಅದ್ರ ತಿರ್ಗಾ ನೆಕ್ಸ್ಟ್ ರೀಸೆಂಟ್ ಆಗಿ ನಾವು ಆಫ್ಟರ್ ರಿಓಪನ್ ದ ಸ್ಕೂಲ್
ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್, ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಜನಿಷ್ಮಾ. ಥಾ